ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, RBI's ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಗೌಡರ ಮತ್ತೊಬ್ಬ ಮೊಮ್ಮಗ MLC ಸೂರಜ್ ರೇವಣ್ಣ ಸಲಿಂಗ ಕಾಮಕಾಂಡ ವಿವಾದ ಈಗ ಚರ್ಚೆಗೆ ಬಂದಿದೆ. ಬಹಳ ಪ್ರಮುಖವಾಗಿ ಈ ವಿವಾದ ಏನು, ಜೊತೆಗೆ ಸಾಕ್ಷ್ಯಾಧಾರಗಳು ಏನು ಅನ್ನೋ ಪ್ರಶ್ನೆ ಇದ್ದೇ ಇದೆ. ಹಾಗಾದರೆ ಏನಿದು ವಿವಾದ ಅನ್ನೋದರ ಬಗ್ಗೆ ಗಮನಿಸ್ತಾ ಹೋಗೋಣ. ಅಶ್ಲೀಲ ವಿಡಿಯೋಗಳನ್ನು ಹೊಂದಿದ ಪೆನ್ ಡ್ರೈವ್ ವಿವಾದದಿಂದಾಗಿ ದೇಶಾದ್ಯಂತ ಚರ್ಚೆಯಾಗಿದ್ದ ಹಾಸನದಲ್ಲಿ ಇದೀಗ ಮತ್ತೊಂದು ಕಾಮಕಾಂಡದ ಆರೋಪ ಕೇಳಿ ಬಂದಿದೆ. ಮಾಜಿ ಪ್ರಧಾನಿ HD ದೇವೇಗೌಡ ಅವರ ಮೊಮ್ಮಗ JDS ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಅವರ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂದಿದ್ದು ಸಂಚಲನ ಕ್ರಿಯೇಟ್ ಮಾಡಿದೆ. ಮಾಜಿ ಸಚಿವ HD ರೇವಣ್ಣ ಭವಾನಿ ದಂಪತಿಯ ಕಿರಿಯ ಪುತ್ರ, ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ವಿಡಿಯೋ ಚಿತ್ರೀಕರಿಸಿದ ಆರೋಪದ ಮೇಲೆ ಜೈಲಿನಲ್ಲಿದ್ದಾರೆ. ಈ ಸಂದರ್ಭದಲ್ಲೇ ರೇವಣ್ಣ ದಂಪತಿಯ ಹಿರಿಯ ಪುತ್ರ ತಮ್ಮ ಮೇಲೆ ಅಸಹಜ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಅರಕಲಗೂಡಿನ ಯುವಕನೊಬ್ಬ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರದ ಮುಖೇನ ದೂರು ನೀಡಿದ್ದಾನೆ. ಬಹಿರಂಗವಾಗಿಯೂ ಆರೋಪ ಮಾಡಿದ್ದಾನೆ. ಅಲ್ಲದೆ ಸೂರಜ್ ಅವರ ಜೊತೆ ನಡೆಸಿದ್ದು ಎನ್ನಲಾದ ಸಂಭಾಷಣೆಯ ಆಡಿಯೋ, ವಾಟ್ಸಾಪ್ ಚಾಟ್ಗಳು ಕೂಡ ಹರಿದಾಡಿವೆ. ಈ ಮಧ್ಯೆ ಸಂತ್ರಸ್ತ ಯುವಕನ ವಿರುದ್ಧ ಸೂರಜ್ ಆಪ್ತ ಶಿವಕುಮಾರ್ ಎಂಬುವರು ಹೊಳೆನರಸೀಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಸಂತ್ರಸ್ತ 5 ಕೋಟಿ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದ. ಹಣ ನೀಡದಿದ್ರೆ ಅಸಹಜ ಲೈಂಗಿಕ ದೌರ್ಜನ್ಯದ ಆರೋಪ ಹೊರಿಸುವುದಾಗಿ ಬೆದರಿಕೆ ಹಾಕಿದ್ದ ಅಂತ ದೂರಿದ್ದಾರೆ. ಈ ಸಂಬಂಧ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತನ ವಿರುದ್ಧ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದಿಂದಾಗಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಿಂದ ಮುಜುಗರಕ್ಕೀಡಾಗಿದ್ದ ರೇವಣ್ಣ ಕುಟುಂಬ ಮತ್ತಷ್ಟು ಮುಜುಗರಕ್ಕೆ ಒಳಗಾಗುವಂತಾಗಿದೆ. ಸೂರಜ್ ಅವರು ಕೊಟ್ಟಂತ ದೂರಿನಲ್ಲಿ ಏನಿದೆ? ಅರಕಲಗೂಡು ತಾಲೂಕಿನ ಈ ಯುವಕ ಕೆಲಸ ಕೇಳಿಕೊಂಡು ಬಂದಿದ್ದ. ನಾನು ನಮ್ಮ ಬಾಸ್ ನಂಬರ್ ಕೊಟ್ಟಿದ್ದೆ. ಜೂನ್ 16ರಂದು ಗನ್ನಿ ಕಡದ ತೋಟದ ಮನೆಗೆ ಸೂರಜ್ ಬಳಿ ಕೆಲಸ ಕೇಳಲು ಹೋಗಿದ್ದ ಈ ಯುವಕ ಬಳಿಕ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ. ಈ ಅಂಶ ಸಹಜವಾಗಿ ಈ ದೂರಿನ ಪತ್ರದಲ್ಲಿ ಉಲ್ಲೇಖ ಆಗಿರೋದು. ಆದರೆ ಆ ಯುವಕ ಹೇಳ್ತಾ ಇದ್ದಾನೆ, ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಅದೇ ಜೂನ್ 16ರಂದು ನಡೆಸಿದ್ದಾರೆ ಸೂರಜ್ ರೇವಣ್ಣ ಅಂತ ಹೇಳಿ. ಹಾಗಾಗಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋ ಕುತೂಹಲ ಇದ್ದೇ ಇದೆ. ಆದರೆ ರೇವಣ್ಣ ಕುಟುಂಬಕ್ಕೆ ಏನಾಗಿದೆ ಅನ್ನೋ ಪ್ರಶ್ನೆಯೂ ಕೂಡ ಸಹಜವಾಗಿ ಮೂಡ್ತಾ ಇದೆ. ಯಾಕೆ ಅಂತ ಹೇಳಿದರೆ ಬಹಳಷ್ಟು ದೊಡ್ಡ ಕುಟುಂಬ, ರಾಜ್ಯದಲ್ಲಿ ರಾಜಕೀಯವಾಗಿ ಎಂಥ ದೊಡ್ಡ ಮಟ್ಟದ ಹೆಸರನ್ನು ಗಳಿಸಿದೆ ಈ ಕುಟುಂಬ, ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಮಾಜಿ ಪ್ರಧಾನಿಯ ಮೊಮ್ಮಕ್ಕಳು ಇಂಥ ಹೊಲಸು ಕೆಲಸದಲ್ಲಿ ಪಾಲುದಾರರು ಅನ್ನೋದು ಸಹಜವಾಗಿ ಎಲ್ಲರಿಗೂ ಆಶ್ಚರ್ಯ ಆಗುವಂತೆ ಮಾಡಿದೆ. ಹಾಗಾಗಿ ಈ ಕೇಸ್ ಯಾವ ಮಟ್ಟಕ್ಕೆ ಹೋಗುತ್ತೆ, ಜೊತೆಗೆ ಈಗಾಗಲೇ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ, ಇದರ ಬಗ್ಗೆ ತನಿಖೆ ನಡೀತಾ ಇದೆ. ಈಗಾಗಲೇ ಕಾದು ನೋಡೋಣ ಎಲ್ಲಿಗೆ ಹೋಗುತ್ತೆ ಈ ಕೇಸ್ ಅಂತ ಹೇಳಿ.